ಫೋನ್ ಬಿದ್ದೋಗ್ಬಿಡ್ತದೆ ನೋಡಿ. ಇದೆ ಫೋನು, ಡಿಸ್ಪ್ಲೇ ಇದು. ನಮಸ್ಕಾರ ಎಲ್ರಿಗೂ, ಇವತ್ತಿನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಸಕ್ಕತ್ತಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ನಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಒಂದು ಸರ್ಪ್ರೈಸ್ ಇದೆ. ಏನದು ಸರ್ಪ್ರೈಸ್ ಅಂತಂದರೆ, ರಿಯಲ್ಮಿ ಅವರು ಲಾಂಚ್ ಮಾಡಿರುವಂಥ ಹೊಸದಾಗೆ ಫೋನ್ ಲಾಂಚ್ ಮಾಡಿರುವಂಥ ರಿಯಲ್ಮಿ GT6 ಫೋನ್ನ ಆರ್ಡ್ರ್ ಮಾಡಿದ್ವಿ. ಅಂದರೆ ಲಾಂಚ್ ಆಗಿದ ತಕ್ಷಣ ಆರ್ಡ್ರ್ ಮಾಡಿದ್ವಿ. 4000 ಡಿಸ್ಕೌಂಟಲ್ಲಿ ಈ ಒಂದು ಫೋನ್ ಸಿಕ್ಕಿದೆ ನಮಗೆ. ಇವಾಗ ಬಂತು ಫೋನ್. ಅದು ಆಲ್ಮೋಸ್ಟ್ 4 ಡೇಸ್ ಆಗಿತ್ತು. ಅನ್ಬಾಕ್ಸ್ ಮಾಡಬೇಕು. ಅದಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ದೇವಸ್ಥಾನಕ್ಕೆ ಹೋಗಿ ಬಂದಿದ ತಕ್ಷಣ ಈ ಒಂದು ಅನ್ಬಾಕ್ಸ್ನ ತೋರಿಸ್ತೀನಿ. ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ. ನೋಡಿ ಗೈಸ್, ಇಲ್ಲಿ ಪಾರ್ಕ್ ಮಾಡಿ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ನೋಡಿ, ದರ್ಶನ ಎಲ್ಲ ಆಯಿತು. ದರ್ಶನ ಮಾಡಿಕೊಂಡು ಇವಾಗ ಓಡ್ತಾ ಇದ್ದೀವಿ. ಈ ಒಂದು ದೇವಸ್ಥಾನ ಇರುವಂಥದ್ದು ವಿಜಯನಗರ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ. ಇಲ್ಲೇ ಪಕ್ಕದಲ್ಲಿ ಪಾನಿಪುರಿ ಮಾಡ್ತಾರೆ, ತಿನ್ಕೊಂಡೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ, ದೇವಸ್ಥಾನದ ಪಕ್ಕನೇ ಇಲ್ಲೊಂದು ಪಾನಿಪುರಿ ಅಂಗಡಿ ಇದೆ. ಇದು ಸುಮಾರು ನಾನು ಚಿಕ್ಕ ವಯಸ್ಸಿಂದನೂ ಈ ಒಂದು ಪಾನಿಪುರಿ ಅಂಗಡಿ ನೋಡ್ತಾ ಇದ್ದೀನಿ. ಅಂದರೆ ನಮ್ಮಮ್ಮ ಚಿಕ್ಕ ವಯಸ್ಸಿಂದ ಕರ್ಕೊಂಬರೋರು ಈ ದೇವಸ್ಥಾನಕ್ಕೆ. ಆವಾಗಿಂದನೂ ಈ ಒಂದು ಪಾನಿಪುರಿ ಅಂಗಡಿ ಇದೆ. ಇಲ್ಲಿ ಬಂದು ನಾವು ಪಾನಿಪುರಿನ ತಿನ್ಕೊಂಡು ಹೋಗ್ತೀವಿ ದೇವಸ್ಥಾನಕ್ಕೆ ಬಂದಾಗೆಲ್ಲ. ಪಾನಿಪುರಿ ಮಸಾಲೆ ಪುರಿ ತಿನ್ಕೊಂಡು ಈಗ ಹೊರಟಿದ್ದೀವಿ. ಬೈಕ್ ಅಲ್ಲಿ ನಿಲ್ಲಿಸಿದ್ದೀವಿ, ಅಲ್ಲೇ ದೇವಸ್ಥಾನದ ಮುಂದೆ. ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ ಗೈಸ್. ದರ್ಶನ ಎಲ್ಲ ಮುಗೀತು. ಪಾನಿಪುರಿನೂ ಮಸಾಲೆ ಪುರಿನೂ ತಿನ್ಕೊಂಡು ಮನೆಗೆ ಹೊಡ್ತಾ ಇದ್ದೀವಿ ಈಗ. ಬನ್ನಿ ಬೇಗ ಹೋಗಿ ರಿಯಲ್ಮಿ ಫೋನ್ನ ಅನ್ಬಾಕ್ಸ್ ಮಾಡೋಣ. ನೋಡಿ, ನಮ್ಮಮ್ಮ ರೆಡಿಯಾಗಿ ನಿಂತವ್ರೆ ಹೆಲ್ಮೆಟ್ ಹಿಡ್ಕೊಂಡು ಹೋಗೋಕ್ಕೆ ಅಂತ. ಈ ಒಂದು ಅಂಗಡೀಲಿ ನಾವು ಚಿಕ್ಕ ವಯಸ್ಸಿಂದ ದೇವಸ್ಥಾನಕ್ಕೆ ಬಂದಾಗೆಲ್ಲ ಒಂದೊಂದು ಪ್ಲೇಟ್ ಪಾನಿಪುರಿ ತಿನ್ಕೊಂಡು ಅಥವಾ ಮಸಾಲೆ ಪುರಿ ತಿನ್ಕೊಂಡು ಹೋಗ್ತೀವಿ. ಎರಡೂ ಇದೆ, ಐಸ್ ಕ್ರೀಮು ಮತ್ತು ಜ್ಯೂಸು, ಮಸಾಲೆ ಪುರಿ. ಗೈಸ್, ಜಸ್ಟ್ ಈಗ ಬಂದ್ವಿ. ಪೀಕ್ ಅವರ್ಸ್ ಅಲ್ವಾ, 7 ರಿಂದ 8 ಗಂಟೆ. ಅಂಥ ಟೈಮಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರುತ್ತೆ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಬರೋದು. ನಮ್ಮಮ್ಮ ನೋಡಿ ಬಿಸಿ ಬಿಸಿ ಉಪ್ಸಾರು ಮತ್ತು ಮುದ್ದೆ ಮಾಡಿದ್ದಾರೆ. ಬನ್ನಿ ಊಟ ಮಾಡಿಕೊಂಡು ಅನ್ಬಾಕ್ಸ್ ಮಾಡೋಣ. ನೋಡಿ, ಇಲ್ಲೇ ಇದೆ ರಿಯಲ್ಮಿ ಅಂತ ಇರ್ಬೋದು. ಫುಲ್ ಸೀಲ್ಡ್ ಬಾಕ್ಸು. ಅನ್ಬಾಕ್ಸ್ ಮಾಡೋಣ. ಫಸ್ಟ್ ಊಟ ಮಾಡ್ಕೊಂಬಿಡೋಣ. ಸಾರು ಮುದ್ದೆ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಫುಲ್ಲು ಸಖತ್ತಾಗಿರುತ್ತೆ. ಊಟ ಮುಗಿಸ್ಕೊಂಡು ಅನ್ಬಾಕ್ಸ್ ಮಾಡೋಣ. ಗೈಸ್, ಊಟ ಎಲ್ಲ ಮುಗೀತು. ನಮ್ಮಮ್ಮ ಪ್ಯಾಕೇಜ್ ಓಪನ್ ಮಾಡೋದಕ್ಕೆ ಅಂದ್ಬಿಟ್ಟು ರೆಡಿಯಾಗಿ ಕೂತಿದ್ದಾರೆ. ಬನ್ನಿ ಫೋನ್ ಅನ್ಬಾಕ್ಸ್ ಮಾಡೋಣ. ನೋಡಿ, ಓಪನ್ ಮಾಡ್ತಾವ್ರೆ. ನೋಡಿ, ಓಪನ್ ಆಗ್ತಾ ಇದೆ ಪ್ಯಾಕೆಟು. ಫುಲ್ ಸೀಲ್ಡ್ ಬಾಕ್ಸು. ಕಟ್ ಮಾಡ್ತಾವ್ರು ನೋಡಿ. ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಬಂದರೆ ಅದರದ್ದೇ ಒಂದು ಬ್ರ್ಯಾಂಡಿಂಗ್ ಇರುತ್ತೆ. ಡೈರೆಕ್ಟ್ ನೀವು ವೆಬ್ಸೈಟಿಂದ ಆರ್ಡರ್ ಮಾಡಿದ್ರೆ ಅವ್ರದ್ದೇ ಒಂದು ಪ್ಯಾಕೇಜಲ್ಲಿ ಈ ಕಾರ್ಟ್ ಮುಖಾಂತರ ಬರುವಂಥದ್ದು. ಬ್ಲೂ ಡಾಟು ಯಾವ್ದು ಸರ್ವಿಸ್ ಸಿಗುತ್ತೆ ಅದರಲ್ಲಿ ಕೊಟ್ಟು ಕಳಿಸ್ತಾರೆ. ನೋಡಿ, ಓಪನ್ ಮಾಡ್ತಾವೆ. ನಮ್ಮ ಬಾಕ್ಸ್ ಓಪನ್ ಮಾಡೋಕ್ಕೆ ಫುಲ್ಲು ನಿಧಿ ಓಪನ್ ಮಾಡೋ ಥರ ಓಪನ್ ಮಾಡ್ತಾರೆ. ನೋಡಿ, ಆಯಿತು. ಇದು ಬಿಲ್ಲು. ನೋಡಿ ಬಾಕ್ಸು. ನೋಡಿ, ಇದೇ ಬಾಕ್ಸು. AI ಬಿಲ್ಟಿನ್ AI ಬರುತ್ತೆ. ಮೋಸ್ಟ್ ರಿಲಯಬಲ್ ಸ್ಮಾರ್ಟ್ಫೋನ್ ಸರ್ವಿಸ್ ಪ್ರೊವೈಡರ್. ಸರ್ವಿಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಡಿಸ್ಪ್ಲೇ ರಿಪ್ಲೇಸ್ಮೆಂಟ್ ಆಗಲಿ, ಏನಾದರೂ ಪಾರ್ಟ್ ರಿಪ್ಲೇಸ್ಮೆಂಟ್ನ ನೀವು ಬೇಗ ಒಂದು ಸರ್ವಿಸ್ ತೊಗೋಬೋದು. ಯಾಕೆಂದರೆ ಆಲ್ಮೋಸ್ಟ್ ಬೆಂಗಳೂರು ಮತ್ತು ಬೇರೆ ಬೇರೆ ಡಿಸ್ಟಿಕಲ್ಲೆಲ್ಲ ಅವೈಲೇಬಲ್ ಇದೆ ಸರ್ವಿಸ್ ಸೆಂಟ್ರ್. ಇದು ನಿಮ್ಗೇನಾದ್ರು ಸರ್ವಿಸ್ ಸೆಂಟ್ರು ಎಲ್ಲಿದೆ ಏನು ಅಂತ ತಿಳ್ಕೊಬೇಕು ಅಂತಂದರೆ ರಿಯಲ್ಮಿ ಆ್ಯಪು ಅಥವಾ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ಅವರ ನಂಬರು, ಅಡ್ರೆಸ್ಸು ಎರಡೂ ನಿಮಗೆ ಸಿಗುತ್ತೆ. ಇದರಲ್ಲಿ ಪ್ರೊಸೆಸರು ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಚಿಪ್ಸೆಟ್ ಬರುತ್ತೆ. ಕ್ಯಾಮ್ರಾ ಬಂದ್ಬಿಟ್ಟು ಸೋನಿ LYT 808 ಅಂದರೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಬರುತ್ತೆ. ಅಂದರೆ ಇದೇನು OIS ಏನು ಕೆಲಸ ಮಾಡುತ್ತೆ ಅಂದರೆ, ನೀವು ರೆಕಾರ್ಡ್ ಮಾಡುವಾಗ ಶೇಕ್ ಆದ್ರೂ ಸ್ವಲ್ಪ ಕ್ಲಾರಿಟಿ ಇರುತ್ತೆ. ಅದನ್ನೇ OIS ಅಂತ ಅನ್ನೋದು, ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಅಂತ. 6000 nits ಅಲ್ಟ್ರಾ ಬ್ರೈಟ್ ಡಿಸ್ಪ್ಲೇ. ಅಂದರೆ ನಿಮಗೆ ಬಿಸಿಲಲ್ಲೆಲ್ಲ ಹಿಡ್ಕೊಂಡ್ರು ಡೈರೆಕ್ಟ್ ಸನ್ಲೈಟ್ಗೆ ಸ್ವಲ್ಪ ಚೆನ್ನಾಗೇ ಕಾಣುತ್ತೆ ಡಿಸ್ಪ್ಲೇ. 120 ವಾಟ್ ಚಾರ್ಜಿಂಗ್ ಇದೆ ನೋಡಿ. 120 ವಾಟ್ ಚಾರ್ಜಿಂಗ್ ಅಂದರೆ
ಆಲ್ಮೋಸ್ಟ್ ಒಂದು 30 ನಿಮಿಷದಲ್ಲೆಲ್ಲ ಚಾರ್ಜ್ ಆಗಿಬಿಡುತ್ತೆ. ಇನ್ನೂ ಬೇಗನೆ ಆಗುತ್ತೆ. ಚೆಕ್ ಮಾಡೋಣ. 5500 mAh ಬ್ಯಾಟ್ರಿ ಇದೆ. ಓಕೆ, ವರ್ತಿದೆ. ಇದು ನಾವು ಆರ್ಡ್ರ್ ಮಾಡಿರೋದು 8GB 256GB ವೇರಿಯಂಟು. ನೋಡಿ ಇಲ್ಲಿ ನೋಡ್ಬೋದು ನಿಮಗೆ LTE FDD ಬ್ಯಾಂಡ್ಸು ಯಾವುದಿದೆ ಅಂತ 7, 8, 12, 13, 28, 66 ಇದೆಲ್ಲ ಬ್ಯಾಂಡ್ ನಿಮಗೆ ಈ ಕಂಟ್ರಿ ಮೇಲೆ ಡಿಪೆಂಡ್ ಆಗುತ್ತೆ. ಇದೊಂದು 5G ನೆಟ್ವರ್ಕ್ ಬ್ಯಾಂಡು ಮತ್ತು LTE. ಇದು ನಾವು ಆರ್ಡ್ರ್ ಮಾಡಿರೋದು ರೇಸರ್ ಗ್ರೀನ್ ಅಂತ. ಇದು ಇನ್ಬಿಲ್ಟ್ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಫಸ್ಟ್ ಫೋನ್ ಈ ರೇಂಜಲ್ಲಿ ನನಗೆ ಗೊತ್ತಿರೋಂಗೆ ಬಿಡ್ತಾ ಇರೋದು. ನೋಡೋಣ ಬನ್ನಿ, ಅನ್ಬಾಕ್ಸ್ ಮಾಡೋಣ. ಫುಲ್ ಸೀಲ್ಡ್ ಬಾಕ್ಸ್ ಇದು. ಸೀಲ್ ಮಾಡಿ ನೋಡಿ, ಫುಲ್ಲು ರ್ಯಾಪರ್ ಅನ್ಬಾಕ್ಸ್ ಆಯಿತು. ಹೇಗಿದೆ ಅಂತ ಸ್ಟಿಕ್ಕರ್ ಇದೆ ಅಲ್ಲ. ಅನ್ಬಾಕ್ಸ್ ಆಗ್ತಿದೆ. ರಿಯಲ್ಮಿ GT6 ಓಪನ್ ಆಯಿತು. ನೋಡಿ, ಮೇಕ್ ಇಟ್ ರಿಯಲ್. ನಿಧಾನ ಫೋನ್ ಬಿದ್ದೋಗ್ಬಿಡುತ್ತದೆ. ನೋಡಿ, ಇದೆ ಫೋನು ರಿಯಲ್ಮಿ GT6. ನೋಡಿ ಹೆಂಗಿದೆ. ಇದು ಕರ್ವ್ ಡಿಸ್ಪ್ಲೇ. ಇದು ನೋಡಿ ಹಿಂಗೆ ಇದೆಲ್ಲ ಫುಲ್ ಕರ್ವ್ ಬರುತ್ತೆ. ಯೂಸ್ ಮಾಡುವಾಗೆಲ್ಲ ಹುಷಾರಾಗಿ ಯೂಸ್ ಮಾಡಬೇಕು. ಬಿದ್ದರೆ ಮಾತ್ರ ಡಿಸ್ಪ್ಲೇ ಮುಗಿದ ಕತೆ. ನೋಡಿ ಹೆಂಗಿದೆ ಫೋನು. ಅದು ಬಿಟ್ಟರೆ ಬಾಕ್ಸಲ್ಲಿ ನಿಮಗೆ ನೋಡಿ 120W ಚಾರ್ಜರು ಎಷ್ಟು ದೊಡ್ಡದಾಗಿದೆ ಅಂತ. ಎತ್ತಾಕಿದ್ರೆ ಮಾತ್ರ ಬ್ರಿಕ್ಕೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಇದು 400-500 ರೂಪಾಯಿಗೆಲ್ಲ ಸಿಗೋಲ್ಲ, ತುಂಬ ಕಾಸ್ಟ್ಲಿ ಆಗುತ್ತೆ. ನೋಡಿ ಎಷ್ಟು ದೊಡ್ಡದಾಗಿದೆ ಬ್ರಿಕ್ ಇದು. ಕೇಬಲು ಸ್ವಲ್ಪ ಜಾಸ್ತಿ ಉದ್ದಾನೇ ಇರೋಂಗೈತೆ ನೋಡಿ. ಆಮೇಲೆ ದಪ್ಪನೂ ಇದೆ, ಯಾಕೆಂದರೆ 120W ಚಾರ್ಜರ್ ಅಲ್ವಾ. ಇದೆಲ್ಲ ವೈರ್ ಏನಾಗುತ್ತೆ ಅಂದರೆ ಲೇಟರ್ ಆನ್ ಪೀರಿಯಡ್ ಇದು ಯೂಸ್ ಮಾಡ್ತಾ ಹಾರ್ಡಾಗಿ ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇದರಲ್ಲಿ. ಇದ್ರ ಬದಲು ಬ್ರೇಡೆಡ್ ಕೇಬಲ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡಿದ್ರೆ ಬೆಟರು ಅಷ್ಟೇ. ಸಿಮ್ ಎಜೆಕ್ಟರ್ ಪಿನ್ ಕೊಟ್ಟಿಲ್ವಾ? ಕೊಟ್ಟಿರ್ತಾರೆ ಇಲ್ವಾ? ಇರುತ್ತೆ, ಯಾಕಿರಲ್ಲ. ಈ ಬಾಕ್ಸಲ್ಲಿದೆ ನೋಡಿ. ಫೋನ್ ಮಾಡಿ ಬಾಕ್ಸ್. ಇದು ಕೇಸ್ ಕೊಟ್ಟಿರ್ತಾರೆ ನೋಡಿ. ಇಲ್ಲೊಂದು ಕೇಸ್ ಕೊಟ್ಟಿದ್ದಾರೆ ನೋಡಿ. ಇದೇ ಕೇಸು. ಇದೆಲ್ಲ ಮ್ಯಾನ್ಯಲ್ಲು. ನಾನು ತೊಗೊಂಡೋಗ್ಲು ಹಿಂಗೆ ಬಂದಿದ್ದು ಮ್ಯಾನ್ಯಲ್ಲು. ಕೇಸು ಅಷ್ಟೇ. ನಾನು ಫೋನ್ ತೊಗೊಂಡಾಗ ಇದೇ ಕಲರ್ ಕೇಸ್ ಇದ್ದಿದ್ದು. ಇದು ಜಾಸ್ತಿ ಏನು ಇದಿರಲ್ಲ, ಅಂದರೆ ಗಟ್ಟಿ ಇರಲ್ಲ. ಎತ್ತಾಕಿದ್ರೆ ಈ ಕತೆ ಇದ್ರದ್ದು ನೋಡಿ. ಫೋನ್ ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡಿ. ಮುಟ್ಟಿದ್ರೆ ಇದು ಫುಲ್ ಗಲೀಜಾಗಿಬಿಡುತ್ತೆ. ಗ್ಲಾಸ್ ಬ್ಯಾಕ್ ಇದು. ಮೆಟಲ್ಲ ಗ್ಲಾಸ್ ಬ್ಯಾಕ್ ಹಾಕೋ ಮೆಟಲ್ಲ ಇದು ಪ್ಲಾಸ್ಟಿಕ್ಕು. ಗ್ಲಾಸ್ ಬ್ಯಾಕ್ ಥರ ಬರುತ್ತೆ ನೋಡಿ. ಲೆನ್ಸ್ ಎಷ್ಟು ದಪ್ಪ ಇದೆ ಅಂತ ಒಳಗಡೆ ಕಾಣ್ತಾ ಇರ್ಬೋದು. ಇದು ಮಾತ್ರ ದೊಡ್ಡದಾಗಿ ಕೊಟ್ಬಿಟ್ಟವ್ರೆ ನೋಡಿ. ಕವರ್ ಹಾಕಿದ್ರೆ ಹಿಂಗೆ ಕಾಣುತ್ತೆ. ಇದೆಲ್ಲ ಎತ್ತಾಕಿದ್ರೆ ಹೊಡೆದಾಕೋ ಚಾನ್ಸಸ್ ಇರುತ್ತೆ. ನೋಡ್ಬೋದು ಎಡ್ಜು ಯಾವ ಥರ ಇದೆ ಅಂತ. ಇಷ್ಟು ಕವರ್ ಆಗುತ್ತೆ. ಇದು ಸ್ವಲ್ಪ ಎಡ್ಜ್ ಇರುತ್ತೆ, ಅಂದರೆ ಎತ್ತಾಕಿದ್ರೆ ಮುಗೀತ ಕತೆ. ಸ್ವಲ್ಪ ಯೂಸ್ ಮಾಡುವಾಗ ಹುಷಾರಾಗಿ ನೋಡ್ಕೊಂಡು ಯೂಸ್ ಮಾಡಬೇಕು ನೋಡಿ. ಆನ್ ಮಾಡೋಣ ಬನ್ನಿ, ನಾವು ಆನ್ ಮಾಡ್ತಾರೆ ಈಗ. ನೋಡಿ, ರಿಯಲ್ಮಿ ಆ್ಯಂಡ್ರಾಯ್ಡ್. ನೋಡಿ, ಹೆಲೋ ಇಂಗ್ಲೀಷ್ ಇಂಡಿಯಾ. ಇದೆಲ್ಲ ನಾರ್ಮಲ್ಲು ಯೂಸರ್ ಅಗ್ರಿಮೆಂಟ್ ಅದೆಲ್ಲ ಬರ್ತಾ ಇರುತ್ತೆ. ಸಿಮ್ ಹಾಕಂಗಿದ್ರೆ ಹಾಕ್ಬೋದು. ನೋಡ್ಬೋದು ಕವರ್ ಡಿಸ್ಪ್ಲೇ ಹೆಂಗಿದೆ ಅಂತ ಕಾಣ್ತಾ ಇರ್ಬೋದು. ಯೂಸ್ ಮಾಡುವಾಗ ಹುಷಾರಾಗಿ ಯೂಸ್ ಮಾಡಬೇಕು. ಅದೊಂದೇ ಸೇಫ್ಟಿ ಪ್ರಿಕಾಷನ್ ಇದರಲ್ಲಿ. ಫ್ಲ್ಯಾಟಲ್ಲಿ ಸ್ವಲ್ಪ ಇದಿರುತ್ತೆ ಸೇಫ್ಟಿ. ಇದರಲ್ಲಿ ಏನೇ ಗೊರಿಲ್ಲಾ ಗ್ಲಾಸ್ ಕೊಟ್ಟರು ಸ್ವಲ್ಪ ಹುಷಾರಾಗಿ ಯೂಸ್ ಮಾಡಬೇಕಷ್ಟೇ. ಇದೆಲ್ಲ ಬ್ಯಾಕಪ್ ಮಾಡ್ಕೊಳ್ಳೋಂಥದ್ದು. ಗೈಸ್ ನೋಡಿ, ಕಾಪಿ ಆಗ್ತಾಯಿದೆ ಡೇಟಾ ಎಲ್ಲ. ನಮ್ಮದು ರಿಯಲ್ಮಿನೇ ಇರೋದು, ನಂದು ನನ್ನ ತಮ್ಮಂದು ಇಬ್ಬರದೂ. ಈಗ ತರಿಸಿರೋದು ರಿಯಲ್ಮಿನೇ ಫೋನು. ಏನಾಗ್ತು ಅಂತಂದರೆ, ನೀವು ಡಿವೈಸ್ ಆನ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ 2 ಡಿವೈಸಲ್ಲೂ ಕಾಪಿ ಡೇಟಾ ಅಂತ ಬಂದುಬಿಡ್ತು ನೋಡಿ. ಇಷ್ಟು ಫಾಸ್ಟಾಗಿ ಒಂದು ಟೆಕ್ನಾಲಜಿ ಇಂಪ್ರೂವ್ ಮಾಡಿದ್ದಾರೆ ಅಂತ ರಿಯಲ್ಮಿಲಿ. ಅದೇ ಡೇಟಾ ಈಗ ನನ್ನ ತಮ್ಮಂದು ಹಳೆ ಫೋನಿಂದ ಈ ಫೋನ್ಗೆ ಡೇಟಾನ ಕಾಪಿ ಮಾಡ್ತಾಯಿದ್ದೀವಿ. ಪೂರ್ತಿ ಆ್ಯಪ್ಸಿಂದ ಹಿಡಿದು ನಿಮ್ಗೇನು ಆ ಡಿವೈಸಲ್ಲಿ ಯಾವ ಥರ ಇತ್ತು ಅದು ಪೂರ್ತಿ ಸೇಮ್ ರೆಪ್ಲಿಕಾ ಈ ಡಿವೈಸಿಗೆ ಬರುತ್ತೆ. ಸೆಟ್ಟಿಂಗ್ಸು, ಫಾಂಟ್ ಸೆಟ್ಟಿಂಗ್ಸು ಎಲ್ಲ ಪ್ರತಿಯೊಂದೂ. ಅದಕ್ಕೆ ಫುಲ್ ಸೆಟ್ಟಿಂಗ್ ಆಗ್ತಾಯಿದೆ ನೋಡಿ. 18 ಮಿನಿಟ್ಸ್ ತೋರಿಸ್ತಾ ಇದೆ. ಇದು ಹಳೆ ಫೋನು ಇದ್ದಿದ್ದು ರಿಯಲ್ಮಿನ. ಇದು ನಾರ್ಜೋ. ಈಗ ತರಿಸಿರೋದು GT. ಇದು ನನ್ನ ಫೋನು ರಿಯಲ್ಮಿ GT Neo 2 ಅಂತ. ಈಗ ಇದನ್ನು ಅಷ್ಟೇ, ಈಗ ತರಿಸಿರೋದು GT ಸೀರೀಸೇ, ಬಟ್ 6. ಇದು ನಂದು Gen 2 GT Neo 2ದು.
ಇದು GT6 6T ಅಂತ ಇನ್ನೊಂದು ವೇರಿಯಂಟ್ ಇದೆ, ಅದಕ್ಕಿಂತ ಇದು ಸ್ವಲ್ಪ ಪವರ್ಫುಲ್ ಇದೆ ಡಿವೈಸು, ಮತ್ತು ಫೀಚರ್ಸು ಚೆನ್ನಾಗಿದೆ ಇದರಲ್ಲಿ. ಇದು ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಡಿಸ್ಪ್ಲೇ ಇರುವಂಥದ್ದು, ಪ್ರೊಟೆಕ್ಷನ್ ಚೆನ್ನಾಗಿದೆ ನೋಡಿ. ರಿಯಲ್ಮಿ UI ಗೆಟ್ ಸ್ಟಾರ್ಟೆಡ್, ಡೇಟಾ ಎಲ್ಲ ಟ್ರಾನ್ಸ್ಫರ್ ಆಯಿತು. ಈಗ ನೋಡಿ ಇದು ಬರ್ತಾ ಇದೆ, ಫುಲ್ ಅಪ್ಡೇಟ್ ಆಗಿ ರೆಡಿ ಆಗಿದೆ. ಇದಕ್ಕೆ ಹೋಗೋಣ, ಪ್ಲೇಸ್ಟೋರ್ ಗೊತ್ತಾಗುತ್ತೆ ನೋಡಿ. ಇನ್ನೂ ಇಷ್ಟು ಟ್ಯಾಬ್ಸ್ ಇದೆ, ಇದೆಲ್ಲ ಅಪ್ಡೇಟ್ ಆಗಬೇಕು, ನಿಧಾನಕ್ಕೆ ಆಗ್ತಾಯಿದೆ ಗೈಸ್. ನೋಡಿ ಪೂರ್ತಿ ಎಲ್ಲ ಸೆಟಪ್ ಎಲ್ಲ ಮುಗೀತು, ನೋಡ್ತಾ ಇರ್ಬೋದು. ಫೋನ್ ಯೂಸ್ ಮಾಡೋಕ್ಕೆ ಒಂಥರ ಭಯ ಆಗ್ತೈತೆ, ಕರ್ವ್ ಡಿಸ್ಪ್ಲೇ ಇರೋದ್ರಿಂದ. ಆ ಫೋನಲ್ಲಿ ಏನಿದೆಯಲ್ಲ ಎಲ್ಲ ಪೂರ್ತಿ ಪಿನ್ ಟು ಪಿನ್ ಇದಕ್ಕೆ ಕಾಪಿ ಆಗಿದೆ. ಬರೀ ನೀವು ಸಿಮ್ ಹಾಕೊಂಡು ಯೂಸ್ ಮಾಡೋದಷ್ಟೇ ಹಳೆ ಫೋನಿಂದ ಇದಕ್ಕೆ. ಗೈಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಪೂರ್ತಿ ನೋಡಿದರೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.